Hi friends, welcome back to my YouTube channel. ಹೇಗಿದ್ದೀರಿ ನೀವೆಲ್ಲರೂ? ಬೆಳಗಿನಿಂದ ಸ್ವಲ್ಪ ಬಿಸಿ ಇದ್ದೆ, ಸೊ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ನೈಟ್ ಡಿನ್ನರಿಗೆ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನನ್ನ ಯಜಮಾನ್ರು ಹೇಳಿದ್ರು ಅವರ ಡ್ಯೂಟಿ ಇವತ್ತು ಬೇಗ ಮುಗೀತು, ಹಾಗೆ ಸ್ವಲ್ಪ ಬೇಗ ಬಂದರು ಮನೆಗೆ. ಆಮೇಲೆ ಹೇಳಿದರು ನೈಟ್ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿ ಬರುವ ಅಂತೇಳಿ. ಹಾಗೆ ನಮಗೆ ಕೂಡ ಖುಷಿ ಆಯಿತು, ಮಕ್ಕಳಿಗೆ ಕೂಡ. ಮುಖ್ಯವಾಗಿ ಹೇಳ್ಬೇಕೇನೆಂದರೆ ನನ್ನ ಗಂಡನ ಗುಣನಡತೆ. ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗೋದು, ಆಮೇಲೆ ಒಳ್ಳೆಯ ಪ್ಲೇಸ್ ತೋರಿಸೋದು, ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿ ಒಳ್ಳೊಳ್ಳೆ ಫುಡ್ ತಿನ್ನಿಸೋದು, ಅದನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಫ್ಯಾಮಿಲಿಯನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ತಾರೆ. ಬೇಗ ಬೇಗ ಕುಡಿ ಒಂದ್ಸಲ ಲೇಟ್ ಐತೆ. ನಾನು ನಿನ್ನಾಗೆ ಅಲ್ಲ, ನನ್ನದು ಅನುಭವಿಸಿ ಅನುಭವಿಸಿ ಕುಡಿಯುದು. ನಿನ್ನಾಗಿ ಮಕ್ಕ ಸುರಿಯಾಗಿ ಅನುಭವಿಸಿ ಅನುಭವಿಸಿ ಕೊಡ್ತಾ ಅಲ್ಲೇ ಮಲಗ್ತಾರೆ. ನಾಳೆ ಬೆಳಿಗ್ಗೆ ಬಾ. ಇದೆಂತ ಅಂತ ಜ್ಯೂಸ್ ಅಲ್ಲ ಫ್ರೆಂಡ್ಸ್, ಇದು ಪೈನಾಪಲ್. ಇನ್ನು ಅನುಭವಿಸಿ ಅನುಭವಿಸಿ ಕೊಡ್ತು ಅಲ್ಲೇ ಮಲಗುದು. ಜಮಾಲೆ ಮಾಲ್ ಪೈನಾಪಲ್ ಇವತ್ತು ಇನ್ನೊಂದು ರೆಸಿಪಿ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನಮ್ದು ಪನ್ನೀರಲ್ಲಿ ಮಾಡ್ತಾ ಇದ್ದೇನೆ. ಪನ್ನೀರ್ ಮಸಾಲ ವೆರಿ ಸಿಂಪಲ್. 2 ವಿಧದಲ್ಲಿ ಮಾಡ್ತಾರೆ, ಆದ್ರೆ ನಾನು ಒಂದು ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ. ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಆಗ್ತದೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೇನೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಇನ್ನೊಂದು ಡಿಫ್ರೆಂಟ್ ವಿಧಾನದಲ್ಲಿ ಮಾಡಿ ತೋರಿಸ್ತೇನೆ. ಪನ್ನೀರ್ ಮಸಾಲ ಹೇಗೆ ಮಾಡುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೇನೆ. ಅದಕ್ಕೆ ನೋಡಿ, ಇದು ನಂದಿನಿ ಅವರದ್ದು ಪನ್ನೀರ್ ತಕೊಂಡಿದ್ದೇನೆ ನಾನು. ಮತ್ತೆ ಇಷ್ಟು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ಟಿಂಗ್ ಮಾಡಬೇಕು ನೋಡಿ. ಇಷ್ಟು ಕ್ಯೂಬ್ಸ್ ಆಗಿ ಕಟ್ಟಿಂಗ್ ಮಾಡಬೇಕು ನೋಡಿ. ಇದೆಲ್ಲ ಬೇಕಾಗ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. 2 ಓನಿಯನ್ ಉಂಟು ಕಟ್ಟಿಂಗ್ ಮಾಡಿದ್ದು, ಮತ್ತೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇನೆ. ಚಕ್ಕೆ ಮೇನ್ ಬೇಕು ಇದಕ್ಕೆ, ಪಲಾವ್ ಎಲೆ, ಆಮೇಲೆ ನೋಡಿ ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಟೊಮೆಟೊ ಪ್ಯೂರಿಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. 4 ಟೊಮೆಟೊ ಹಾಕಿದ್ದೇನೆ. ಮತ್ತೆ ನಿಮ್ಮ ಮನೆ ಮಂದಿ ನೋಡಿ ಎಷ್ಟು ಟೊಮೆಟೊ ಬೇಕು ಅಂತೇಳಿ ಹಾಕ್ಬಹುದು. ಇದು ನಮಗೆ 4 ಮಂದಿ ಅಲ್ಲ, 4 ಮಂದಿಗೆ ನಮಗೆ ಸಾಕಾಗ್ತದೆ. ಅದಕ್ಕೆ 4 ಟೊಮೆಟೊ ಹಾಕಿಕೊಂಡು ಈ ರೀತಿ ನೋಡಿ ಪ್ಯೂರಿ ಮಾಡಿ ಇಟ್ಟಿದ್ದೇನೆ. ಹೀಗೆ ಮಾಡೋದ್ರಿಂದ ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ನಾನು ಹೇಗೆ ಮಾಡ್ತೇನೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಇದು ಚಪಾತಿಗೆ ಸೂಪರ್ ಕಾಂಬಿನೇಷನ್. ನಾನು ಇವತ್ತು ಮಾತ್ರ ಪಲಾವ್ ಮಾಡಿದ್ದೇನೆ ನೋಡಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿಟ್ಟಿದ್ದೇನೆ. ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ, ಮನೆಯಲ್ಲಿ ಹಸ್ಬೆಂಡಿಗೆ, ನನಗೆ ಎಲ್ಲರಿಗೂ ಕೂಡ ಇಷ್ಟ. ಹಾಗೆ ಇದಕ್ಕೊಂದು ಕಾಂಬಿನೇಷನ್ ಆಗಬೇಕಲ್ಲ, ಅದಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ಅಂತೇಳಿ ಕೂಡ ಹೇಳ್ಬೋದು. ಯಾಕೆಂದರೆ ಅದನ್ನು ನಾನು ತುಪ್ಪದಲ್ಲಿ ಮಾಡಿ ತೋರಿಸ್ತಿದ್ದೇನೆ ನಿಮಗೆ. ತುಂಬ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಪಲಾವಿಗೆ ಕೂಡ ಬೆಸ್ಟ್ ಕಾಂಬಿನೇಷನ್, ಹಾಗೂ ಚಪಾತಿಗೆ ಕೂಡ ತುಂಬ ಬೆಸ್ಟ್ ಕಾಂಬಿನೇಷನ್. ಓಕೆ, ಇನ್ನು ಮಾಡು. ಟೊಮೆಟೊ ಪ್ಯೂರಿ ಹೇಗೆ ರೆಡಿ ಮಾಡೋದಂತ ತೋರಿಸ್ತಿದ್ದೇನೆ. 4 ಟೊಮೆಟೊವನ್ನು ಸಣ್ಣದಾಗಿ 4 ಪೀಸ್ ಮಾಡಿ ಮಿಕ್ಸಿಗೆ ನೀರು ಸೇರಿಸದೆ ಪೇಸ್ಟ್ ಮಾಡೋದು. ನೋಡಿ, ಟೊಮೆಟೊ ಪ್ಯೂರಿ ರೆಡಿ ಆಯಿತು. ಈಗ ಗ್ಯಾಸ್ ಆನ್ ಮಾಡಿದೆ. ಒಂದು ಬಾಣಲೆ ತೆಗೆದು ಇದಕ್ಕೆ ನಾನು ಒಂದು 5 ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಬಟರ್ ಯೂಸ್ ಮಾಡ್ತಾ ಇಲ್ಲ, ತುಪ್ಪ ಯೂಸ್ ಮಾಡ್ತಿದ್ದೇನೆ. ತುಪ್ಪ ಹೆಲ್ತಿಗೆ ಕೂಡ ಭಾರಿ ಒಳ್ಳೆಯದು. ಅದು ಬಿಸಿಯಾದ ನಂತರ 4 ಪೀಸ್ ಚಕ್ಕೆ, ಬಿರಿಯಾನಿ ಎಲೆ, ಸ್ವಲ್ಪ ಶುಂಠಿ, ಒಂದು 8 ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಸ್ವಲ್ಪ ಫ್ರೈ ಆದ ಮೇಲೆ 2 ದೊಡ್ಡ ಕೊಚ್ಚಿದ ನೀರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಿದ್ದೇನೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು ನೀರುಳ್ಳಿ. ನೀರುಳ್ಳಿ ಗೋಲ್ಡನ್ ಬ್ರೌನ್ ಆದ ಮೇಲೆ ರೆಡಿ ಮಾಡಿದ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ.
ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, 1 ಸ್ಪೂನ್ ಕೊತ್ತಂಬರಿ ಜೀರಿಗೆ ಪೌಡರ್. ಇದು 2 ಪೌಡರ್ ಒಂದರಲ್ಲಿ ಇದೆ ಫ್ರೆಂಡ್ಸ್. ಇದನ್ನು ನಾನೇ ಮನೆಯಲ್ಲಿ ಪೌಡರನ್ನು ಪ್ರಿಪೇರ್ ಮಾಡೋದು. ಆಮೇಲೆ ಕಾಶ್ಮೀರ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿದ್ದೇನೆ, 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ರೀತಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಸೇರಿಸಿದ್ದೇನೆ. ಬೆಲ್ಲ ಯಾಕೆ ಸೇರಿಸೋದು ಅಂತ ಹೇಳಿದ್ರೆ ಇದರಲ್ಲಿ ರುಚಿ ಕೂಡ ಜಾಸ್ತಿಯಾಗಿ ತುಂಬ ಟೇಸ್ಟ್ ಆಗ್ತದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಅದು ಒಳ್ಳೆ ಕುದಿ ಬರಬೇಕು. ನೋಡಿ, ಈ ರೀತಿ ಕುದಿ ಬರಬೇಕು. ಈಗ ಇದಕ್ಕೆ ಒಂದು 3 ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದರೆ ರುಚಿ ಕೂಡ ಜಾಸ್ತಿ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ ತಿನ್ನುವಾಗ. ಆಮೇಲೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ ನಾವು ಕಟ್ ಮಾಡಿದ ಪನ್ನೀರನ್ನು ಸೇರಿಸ್ತಿದ್ದೇನೆ. ಪನ್ನೀರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡಿ. ಫೈನಲಿ ರೆಡಿ ಆಯಿತು ನಮ್ಮದು ಪನ್ನೀರ್ ಬಟರ್ ಮಸಾಲ. ಫ್ರೆಂಡ್ಸ್, ಈಗ ನಂದು ಪನ್ನೀರ್ ಮಸಾಲ ರೆಡಿ ಆಯಿತು. ಹಾಗೆ ಇವರಿಗೆ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೇನೆ. ಟೇಸ್ಟ್ ನೋಡುವ. ಪಲಾವ್ ಕೂಡ ಮಾಡಿದ್ದೇನೆ, ಹಾಗೂ ಸಲಾಡ್ ಕೂಡ ರೆಡಿ ಉಂಟು ನೋಡಿ. ಹಾಗೆ ಅವರು ಸ್ವಲ್ಪ ಟೇಸ್ಟಿಗೆ ಈಗ ತಿಂದು ನೋಡ್ತಾರೆ. ಟೇಸ್ಟ್ ನೋಡಿ ಹೇಗೆ ಪಲಾವ್ ಟೇಸ್ಟ್ ನೋಡು ಫಸ್ಟ್. ಪಲಾವ್ ಇದು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಫ್ರೆಂಡ್ಸ್. ಓಕೆ, ಒಳ್ಳೆ ಆಗಿದೆ ಪಲಾವ್, ಒಳ್ಳೆ ಆಗಿದೆ. ಇನ್ನು ಇದು ನೋಡುವ ಪನ್ನೀರ್. ಬಿಸಿ ಬಿಸಿ ಉಂಟು. ಹೇಗೆ ಒಳ್ಳೆ ಇದೆ, ಖಾರ ಎಲ್ಲ ಕರೆಕ್ಟ್ ಉಂಟು, ಚೆಂದಾಗಿದೆ. ಒಳ್ಳೆ ತುಪ್ಪದ ಪರಿಮಳ ಘಮ ಘಮ ಬರ್ತಾ ಉಂಟು. ತುಪ್ಪ ಹಾಕಿದ್ರೆ ಇದು ತುಂಬಾ ಟೇಸ್ಟ್ ಆಗಿ ಒಳ್ಳೆ ಸೂಪರ್ ಆಗಿದೆ. ನಾನು ಇದು ಮತ್ತೆ ತಿನ್ಬಹುದು. ಚಪಾತಿಗೆಲ್ಲ ಒಳ್ಳೆ ಸೂಪರ್ ಆಗ್ತದೆ. ಚಪಾತಿಗೆಲ್ಲ, ಚಪಾತಿಗೆ, ನೀರ್ ದೋಸೆಗೆ, ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಪನ್ನೀರ್ ಬಟರ್ ಮಸಾಲ ಅಂತ. ಬಟರ್ ಅಂತೇಳಿ ನಾನು ತುಪ್ಪ ಹಾಕಿ ಮಾಡಿದ್ದೇನೆ, ಆದ್ರೂ ತುಪ್ಪ ಹಾಕಿ ಕೂಡ ಮಾಡಬಹುದು, ತುಂಬಾ ಒಳ್ಳೇದಾಗ್ತದೆ. ಘಮ ಘಮ ಪರಿಮಳ ಬರ್ತದೆ, ಒಳ್ಳೆ ಪರಿಮಳ ಉಂಟು ತಿನ್ನುವಾಗ, ಘಮ ಘಮ ತುಪ್ಪದ ಪರಿಮಳ. ಹಾಗೆ ಫ್ರೆಂಡ್ಸ್, ಇದು ತುಂಬಾ ಸೂಪರ್ ಆಗಿ ಆಗ್ತದೆ ಈ ರೆಸಿಪಿ. ಆಮೇಲೆ ನೀವೆಲ್ಲರೂ ಕೂಡ ಟ್ರೈ ಮಾಡಿ. ಹಾಗೆ ನನಗೆ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹಾಕುವ ಕಾರಣ ನನಗೆ ಕೂಡ ಒಂದು ಖುಷಿ ಆಗ್ತದೆ. ಒಂದೊಂದು ರೆಸಿಪಿ ಮಾಡಿ ಮೇಡಮ್ ಅಂತೇಳಿ, ಅದಕ್ಕೋಸ್ಕರ ನಾನು ಒಂದೊಂದು ರೆಸಿಪಿ ಎಲ್ಲ ಮಾಡಿ ಹಾಕ್ತೇನೆ. ನಿಮ್ಮ ನೀರು ದೋಸೆಗಾಗಿರ್ಲಿ, ಈಗ ನೀರು ದೋಸೆಗೆ ನಾವು ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ, ಕೆಲವೊಮ್ಮೆ ಚಟ್ನಿಯೇ ತಿಂತೇವೆ ಹೆಚ್ಚಾಗಿ. ಚಟ್ನಿ ಮಾಡುವ ಬದಲಿಗೆ ನಾವು ನೀರು ದೋಸೆಗೆ ಹೆಚ್ಚಾಗಿ ಚಟ್ನಿ ಮಾಡ್ತೇವೆ. ನಮ್ಗೆ ಅದು ತಿಂದು ತಿಂದು ಬೋರ್ ಆಗಿರ್ತಾರೆ. ಹಾಗೆ ಡಿಫ್ರೆಂಟ್ ಒಂದು ಏನಾದ್ರೂ ಒಂದು ರುಚಿ ಬೇಕಲ್ಲ. ನೀವು ಪನ್ನೀರನ್ನು ಈ ರೀತಿ ಮಾಡಿ ನೋಡಿ. ನೀರು ದೋಸೆಗೆ ಇರಲಿ, ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್. ನೀವೆಲ್ಲರೂ ಕೂಡ ಈಗ ಟ್ರೈ ಮಾಡಿ ನಿಮ್ಮ ಮನೆಯವರನ್ನು ಕೂಡ ಖುಷಿ ಪಡಿಸಿ. ಬಿಸಿ ಇಲ್ಲಲ್ಲ, ಊದಿ ಹೇಗುಂಟು? ಸೂಪರ್ ಆಗಿದೆ. ಉಪ್ಪು ಮತ್ತೆ ಎಲ್ಲ ಐಟಮ್ ಮಸಾಲೆ ಪದಾರ್ಥಗಳು ಕೂಡ ಎಲ್ಲ ಟೇಸ್ಟ್ ಆಗಿದೆ. ಪನ್ನೀರ್ ಹಾಗೂ ಸಾಫ್ಟ್ ಆಗಿ ಒಳ್ಳೇದಾಗ್ತಾ ಉಂಟು. ಆಮೇಲೆ ಎಲ್ಲ ನಾನು ಮಸಾಲೆ ಪೌಡರ್ ಹಾಕಿದ್ದೇನಲ್ಲ, ಅದೆಲ್ಲ ಭಾರಿ ಸೂಪರ್ ಆಗಿದೆ. ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಸರಿಯಾಗಿದೆ. ಓಕೆ, ನೀವೆಲ್ಲರೂ ಕೂಡ ಟ್ರೈ ಮಾಡಿ ರೆಸಿಪಿಯನ್ನು. ಹಾಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನೊಂದು ಪ್ರಾನ್ಸ್ ಬಿರಿಯಾನಿ ಮಾಡಿದ್ದೆ, ಗೊತ್ತುಂಟಲ್ಲ ನಿಮ್ಗೆ. ಒಬ್ರು ನಮ್ಗೆ ಒಳ್ಳೆ ಮುದ್ದಾದ ಕಮೆಂಟ್ ಹಾಕಿದ್ದಾರೆ, ಅವರು ಕೂಡ ಟ್ರೈ ಮಾಡಿದ್ರಂತ ಅದೇ ರೀತಿ ಮಾಡಿ. ಅವರು ಕೂಡ ಅದೇ ರೀತಿ ಮಾಡಿದ್ದಾರೆ, ನಮ್ಮನ್ನು ನೋಡಿಕೊಂಡು ಸೇಮ್ ಮಾಡಿದ್ದಾರೆ. ಅದೇ ರೆಸಿಪಿಯನ್ನು ಪ್ರಾನ್ಸ್ ಬಿರಿಯಾನಿ ಅದೇ ರೆಸಿಪಿಯನ್ನು ಅವರು ಕೂಡ ಮಾಡಿದ್ದಾರೆ. ಮಾಡಿ ಅದರ ಒಳ್ಳೆ ರಿಸಲ್ಟ್ ನಂಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅವರಿಗೆ ಕೂಡ. ತುಂಬಾ ಒಳ್ಳೇದಾಗ್ತದೆ. ಇದೇ ರೀತಿ ನಾನು ಒಂದೊಂದು ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರ್ತೇನೆ. ಓಕೆ, ಇವತ್ತು ನಂದು ರೀಲ್ಸ್ ಒಂದು ಮಾಡಿದೆ. ಹಾಗೆ ರೀಲ್ಸ್ ಎಲ್ಲ ಒಂದು ಮಾಡಿ ಅಪ್ಲೋಡ್ ಕೂಡ ಆಯ್ತು. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಹೋಗ್ತಿದ್ದೇನೆ. ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಸಹ ಉಂಟು, ನಮ್ಗೆ ಔಟ್ ಸೈಡ್ ಹೋಗ್ಲಿಕ್ಕೆ ಉಂಟು.
ಹಾಗೆ ರೀಲ್ಸ್ ಕೂಡ ಮಾಡಿದೆ. ರೀಲ್ಸ್ ಮಾಡಿ ನೋಡಿ, ರೀಲ್ಸ್ ಮಾಡಿ ಕೂಡ ನಮಗೆ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. ಹಾಗೆ 2-3 ಶೂಟಿಂಗ್ ಕೂಡ ಆಯ್ತು ನಮ್ದು ಮನೆಯಲ್ಲಿ. ಹಾಗೆ ಮಕ್ಕಳದು ಕೂಡ ಶೂಟಿಂಗ್ ಆಯ್ತು. ಹಾಗೆ ನಾವೀಗ ಸ್ವಲ್ಪ ಔಟ್ಸೈಡ್ ಹೊರಡಿದ್ದೇವೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ನನಗೆ ಸಾರಿ ಶರ್ಟ್ ಎಲ್ಲ ತಗೊಳ್ಳಿಕೊಂಡು ಆಮೇಲೆ ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನು ಮೀಟ್ ಮಾಡುವ. ಓಕೆ, ತಿಂಗಳ ಬೆಳಕನ ಕಂಡೇ ಸಂಜೆನ ಧರೆಗಿಳಿದ ಕಿನ್ನರಿಗೆ ವಿಸ್ಮಯದ ಕಿರಣವೇ ನನ್ನ ಕನಸುಗಳು ತೇಲಾಡಿ. ಫ್ರೆಂಡ್ಸ್, ಈಗ ಮನೆಗೆ ಬಂದೆವು. ಪರ್ಚೇಸಿಂಗ್ ಎಲ್ಲ ಆಗಿ ನಾವು ಅಲ್ಲಿ ಆನ್ ದ ವೇ ಬರ್ತಾ ಇರುವಾಗ ಇವರ ಫ್ರೆಂಡ್ ಕಾಲ್ ಮಾಡಿದ್ರು. ಅವರು ಫಾರಿನ್ ಇಂದ ಬಂದದ್ದು. ಆಮೇಲೆ ನಾಳೆ ಮನೆಗೆ ಬರ್ತೇನೆ ಅಂತ ಹೇಳಿದ್ರು. ನಾವು ಆನ್ ದ ವೇ ನಮ್ಗೆ ಅವರು ಅಲ್ಲಿ ಬರುವಾಗಲೇ ಮೀಟ್ ಆದ್ರು ನಮ್ಮನ್ನು. ತುಂಬಾ ಮಾತಾಡಿದ್ರು ನಮ್ಮ ಜೊತೆ. ನಾಳೆ ಕೂಡ ಮನೆಗೆ ಬರ್ತಾರಂತೆ, ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಆಕ್ಚುಲಿ ನಮ್ಮ ಮನೆಗೆ ಬರುದವರು ಅಂದ್ರೆ ನಾವು ಆನ್ ದ ವೇ ನಾವು ಅವರಿಗೆ ನಾವು ಸಿಕ್ಕಿದೆವು. ಅವರು ಕೂಡ ನಮ್ಮ ಹತ್ರ ಫೋನ್ ಮಾಡುವಾಗ ನಾವು ಬರ್ತಿದ್ದೇವೆ, ಪರ್ಚೇಸ್ ಮಾಡಿ ಬರ್ತಿದ್ದೇವೆ ಅಂತ. ಆದ್ರೆ ತೊಕ್ಕೊಟ್ಟಲ್ಲಿ ಸಿಕ್ಕಿ ಅಂತ ಒಂದು ತೊಕ್ಕೊಟ್ಟಲ್ಲಿ ಸಿಕ್ಕಿದ್ರು ನಮಗೆ. ಅಲ್ಲಿ ಇಲ್ಲಿಗೆ ಬರುದು ಅವರು ಮನೆಗೆ ಬರುದು, ನಾವು ಮನೆಯಲ್ಲಿ ಇಲ್ಲ ಅಲ್ಲ. ಹಾಗೆ ನಾವು ಹೇಳಿದ್ದೆವು ನಾವು ಈಗ ಮಂಗಳೂರಿನ ತೊಕ್ಕೊಟ್ಟಿಗೆ ಪಾಸ್ ಆದ್ದೇವೆ ಅಂತೇಳಿ. ಹಾಗೆ ಅವರು ಕೂಡ ಅಲ್ಲಿ ನಮ್ಗೆ ಮೀಟ್ ಆದ್ರು. ಮೀಟ್ ಆಗಿ ನಾಳೆ ಬರ್ತಾರೆ ಮನೆಗೆ. ನಾಳೆ ಬಂದು ಫ್ರೆಂಡ್ ಅಲ್ಲ, ಹಾಗೆ ಬರ್ತಿರ್ತಾರೆ. ಆಗ ಫಾರಿನ್ ಬಿಸ್ನೆಸ್ ಅವರು ಫಾರಿನ್ ಅಲ್ಲಿ ಮತ್ತೆ ಇಲ್ಲಿ ಬಾಂಬೆಯಲ್ಲಿ ಅವರು 3 ತಿಂಗಳ ಬರ್ತಾ ಇರ್ತಾರೆ. ಫಾರಿನ್ ಹೋಗ್ಕೊಂಡು 3 ತಿಂಗಳಿಗೆ ಈಚೆ ಬರ್ತಾರೆ ಮಂಗಳೂರಿಗೆ. ತುಂಬಾ ಆತ್ಮೀಯರಾಗಿದ್ದಾರೆ ನಮ್ಮ ಜೊತೆ ಎಲ್ಲ. ತುಂಬಾ ಆತ್ಮೀಯರಾಗಿದ್ದಾರೆ. ಅವರ ಮಿಸ್ಸಸ್, ಅವರ ಮಿಸ್ಸಸ್ ಆಗ್ಲಿ, ಅವರ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ, ಅವರದ್ದು ಬ್ರದರ್ಸ್ ತುಂಬಾ ಕ್ಲೋಸ್ ಇದ್ದಾರೆ ನಮ್ಮ ಜೊತೆ. ಮೊದಲೆಲ್ಲ ಬರ್ತಿದ್ರು ನಮ್ಮ ಮನೆಗೆ. ಆಗ ನಾವು ಯೂಟ್ಯೂಬರ್ ಆಗಿರ್ಲಿಲ್ಲ ಇತ್ತು. ಈಗ ನಾಳೆ ಬರ್ತಾರೆ. ನಾಳೆ ಬಂದ್ರೆ ಅವರಿಗೆ ಸ್ವಲ್ಪ ಗಮ್ಮತ್ತೆಲ್ಲ ಮಾಡ್ಲಿಕ್ಕೆ ಉಂಟು. ಅಷ್ಟು ದೂರದಿಂದ ಪಾಪ ನಮ್ಮನ್ನ ನೋಡ್ಲಿಕ್ಕೋಸ್ಕರ ಅವರು ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ನೋಡಿ. ನಮ್ಮ ಮೇಲೆ ಒಂದು ಅಷ್ಟೇ ಪ್ರೀತಿ ಫ್ಯಾಮಿಲಿಗೆ, ಅವರ ಮಿಸ್ಸಸ್ಸಿಗೆ ಆಗ್ಲಿ ಮಕ್ಕಳಿಗೆಲ್ಲ ನಮ್ಮ ಜೊತೆ ತುಂಬಾ ಆತ್ಮೀಯರಾಗಿದ್ದಾರೆ. ಅದೊಂದು ಮೇನ್ ಅಲ್ಲ, ನಾವು ಪ್ರೀತಿಗಳು ಬೆಲೆ ಕೊಡ್ತೇವೆ, ಅದು ಇಂಪಾರ್ಟೆಂಟ್. ಹಾಗೆ ನೋಡಿ ನಮಗೆ ಪ್ರೀತಿಯಿಂದಲೇ ನೋಡಿ ಎಲ್ಲ ತಂದು ಅಲ್ಲೇ ಕೊಟ್ಟರು ನಮ್ಗೆ. ಮತ್ತೊಂದು ಅವರಿಗೆ ಮಂಗಳೂರು ಶಾಪ್ ಉಂಟು, ಸರ್ಜಿಕಲ್ ಐಟಮ್ಸ್ ಮತ್ತೆ ಮೆಡಿಕಲ್. ಅದು 2 ಶಾಪ್ ಉಂಟು ಅವರಿಗೆ. ಮೆಡಿಕಲ್ ಉಂಟು, ಅದರಲ್ಲಿ ಸರ್ಜಿಕಲ್ ಐಟಮ್ಸ್ ಉಂಟು. 2 ಶಾಪ್ ಉಂಟು ಅದು ಅವರಿಗೆ ಮಂಗಳೂರಲ್ಲೇ. ಇಲ್ಲಿ ಬಿಸ್ನೆಸ್ ಉಂಟು, ಬಾಂಬೆ ಉಂಟು, ಮತ್ತೆ ದುಬೈಲಿ ಉಂಟು. ಅವರಿಗೆ ಅಂತ ಹೇಳಿದ್ರೆ ದುಬೈಯಲ್ಲಿ, ಮಂಗಳೂರಲ್ಲಿ ಎಲ್ಲ ಬಿಸ್ನೆಸ್ ಉಂಟು ಅವರಿಗೆ. ಹಾಗೆ ಬಾಂಬೆಯಲ್ಲಿ ಎಲ್ಲ. ಹಾಗೆ ಇಲ್ಲಿ ಏನಿದ್ರು ಕೂಡ ಎಂತಾದ್ರೂ ಕೂಡ ನನ್ನ ಹಸ್ಬೆಂಡ್ ಅಲ್ಲಿ ಹೇಳ್ತಾರೆ, ಏನು ವಿಷಯ ಇದ್ರು ಕೂಡ. ಅಂದ್ರೆ ತುಂಬಾ ಕ್ಲೋಸ್ ಇದ್ದಾರೆ, ನನ್ನ ಹಸ್ಬೆಂಡ್ ಅಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಏನಾದ್ರೆ ಮೇನ್ ಇವರಿದ್ದಾರೆ ಅಂತ ಅವ್ರಿಗೊಂದು ತುಂಬಾ ಧೈರ್ಯ. ಮಂಗಳೂರು ಬಿಸ್ನೆಸ್ ಅಲ್ಲಿ ಕೂಡ ಪಾಪ ಅಂದ್ರೆ ಏನಿದ್ರು ತುಂಬಾ ಅಷ್ಟು ಫಾರಿನ್ ಅಲ್ಲಿ ಇರುದಲ್ಲ. ಹಾಗೆ ಇಲ್ಲಿ ಒಂದು ಮಂಗಳೂರಲ್ಲಿ ಒಂದು ಫ್ರೆಂಡ್ ಇದ್ದಾರಲ್ಲ ಅಂತೇಳಿ ತುಂಬಾ ಧೈರ್ಯ ಅವರಿಗೆ. ಹಾಗೆ ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ಬಾದಾಮ್, ಆಮೇಲೆ ಇದು ನೋಡಿ ಪಿಸ್ತಾ. ಅವರ ಮಿಸ್ಸಸ್ ಕೂಡ ಇದ್ರು ಪಾಪ. ನಾಳೆ ಬರ್ತಾರೆ. ಸ್ವೀಟ್ಸ್ ಒಂದು ಅದು ಅಲ್ಲಿದು ಸ್ವೀಟ್ಸ್, ಸ್ವೀಟ್ಸ್ ಗೊತ್ತಿಲ್ಲ, ಅಲ್ಲಿ ಸ್ವೀಟ್ಸ್ ಅದು ಇಲ್ಲಿ ಏನಂತ ಗೊತ್ತಾಗುದಿಲ್ಲ. ಅಲ್ಲಿದು ಫಾರಿನ್ ಸ್ವೀಟ್ಸ್. ಅದು ಕೇಕ್ ಅಂತ ಅದು ಗೊತ್ತಿಲ್ಲ ನಮ್ಗೆ ಸಹ, ನಾವು ಓಪನ್ ಮಾಡ್ಲಿಲ್ಲ. ಅಲ್ಲಿದಲ್ಲ, ಅಲ್ಲಿದೆ ತುಂಬಾ ಐಟಮ್ಸ್ ತರ್ತಾ ಇರ್ತಾರೆ. ಕೆಲವೊಮ್ಮೆ 3 ತಿಂಗಳು ಬರುವಾಗ ಎಲ್ಲ ಐಟಮ್ಸ್ ತರ್ತಾ ಇರ್ತಾರೆ. 3 ತಿಂಗಳಿಗೆ ಬರ್ತಾ ಇರ್ತಾರೆ. ಹಾಗೆ 3 ತಿಂಗಳಿಗೆಲ್ಲ ಬಂದು ಇಲ್ಲಿ ಒಂದು ವಿಸಿಟ್ ಮಾಡಿ ಹೋಗ್ತಾರೆ. ಸ್ವೀಟೇ ಒಂದು ಸ್ಪೂನ್ ಮತ್ತು ಆಮೇಲೆ ಮಿಸ್ಸಸ್ ಕೂಡ ಅಷ್ಟೇ ನಮ್ಮ ಒಳ್ಳೆ ಆತ್ಮೀಯರಾಗಿದ್ದಾರೆ ಎಲ್ಲರೂ, ಮಕ್ಕಳೆಲ್ಲ. ಇನ್ನು ನಾಳೆ ಬಂದ್ರೆ ಅವ್ರಿಗೊಂದು ಗಮ್ಮತ್ತು ಮಾಡಿಕೊಂಡು ನಾಳೆ ನೋಡಿ ಫ್ರೆಂಡ್ಸ್, ಈಗ ಬನ್ನಿ ಈ ಸ್ವೀಟನ್ನು ಟೇಸ್ಟ್ ಮಾಡು. ವಾಸದಲ್ಲೇ ಪ್ಯಾಕಿಂಗ್ ಉಂಟು. ಈಗ ಇದನ್ನು ತೆಗೆಯುವ ನೋಡಿ ಎಷ್ಟು ಶೀಲ್ಡ್ ಪ್ಯಾಕ್ ಮಾಡ್ತೇವೆ ನೋಡಿ. ಫಾರಿನಲ್ಲ ಒಂದು ಸ್ವೀಟ್ಸಿಗೆ ಫುಲ್ ಶೀಲ್ಡ್ ಅಲ್ಲಿ ಮಾಡಿ. ಇನ್ನೊಂದುಂಟಾ? ಇದೊಂದಿಲ್ಲ, ಇನ್ನೊಂದುಂಟಾ? ಇಲ್ಲ ನೋಡ ತೆಗಿ ಒಂದು ಕಟ್ ಮಾಡೋದಲ್ಲಿ. ಇದು ಹಲ್ವಾದ ರೀತಿ ಅಂತ. ಅಮ್ಮನಿಗೆ ಫಸ್ಟ್ ಅಮ್ಮನಿಗೆ ಟೇಸ್ಟ್ ಉಂಟು. ಅಮ್ಮ ಕೊಡುವ ಮಮ್ಮಿಗೆ. ಒಳ್ಳೆ ಉಂಟಾ? ನೆಕ್ಸ್ಟ್ ಕೆಲವರು ಬಾಯಲ್ಲಿ ಇದು ರಾಗಿ ಅಂತ ಒಂಥರ ಇದು ಅದು ಮಾಡ್ತಾರೆ. ರಾಗಿ
ಇದು ಪುಡ್ಡಿಂಗ ಅಂತದು. ಪುಡ್ಡಿಂಗ ಅಂತ ನೋಡ್ತೀನಿ. ಸಾಫ್ಟ್ ಆಗಿ ತುಂಬಾ ಸಾಫ್ಟ್ ಆಗಿ ಟೇಸ್ಟ್ ಉಂಟು, ಎಂತ ಹೇಳಿಕ್ಕೆ ಗೊತ್ತಾಗುದಿಲ್ಲ. ಅದು ರಾಗಿ ಪುಡ್ಡಿಂಗ್ ಒಳ್ಳೆ ಟೇಸ್ಟ್ ಉಂಟು, ಎಂತ ಹೇಳಿ ಗೊತ್ತಾಗುದಿಲ್ಲ. ಸಾಫ್ಟ್ ಉಂಟು, ಒಳ್ಳೆ ಸಾಫ್ಟ್. ಡ್ರೈ ಫ್ರೂಟ್ಸ್ ಅದರಲ್ಲಿ ಸಹ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸಾಫ್ಟ್ ಉಂಟು, ಬಾಯಲ್ಲಿ ಇಡುವಾಗಲೇ ಒಳ್ಳೆ ಸಾಫ್ಟ್ ಆಗ್ತದೆ, ತುಂಬಾ ಓಕೆ. ಮತ್ತೆ ಚಿನ್ನಿಗೆ ಸಹ ಒಂದು ಡ್ರೆಸ್ ತೆಗ್ದಾಯ್ತು ಅಲ್ಲಿ. ಮತ್ತೆ ಇವರಿಗೆ ತಕೊಂಡ್ರು, ಅವರಿಗೆ ಶರ್ಟ್ ಎಲ್ಲ ಉಂಟು. ಶರ್ಟ್ ನಮ್ಮ ಶಾಪ್ ಅಲ್ಲಿ ಸಹ ಉಂಟಲ್ಲ, ಅದನ್ನೊಂದು ನೋಡಿದ್ದಾರೆ. ಆಮೇಲೆ ನೋಡಿ ಹೊಸ ಡ್ರೆಸ್ ಹಾಕಿ ಬಂದ್ರು, ಕಿಂಗ್ ಮೇಕರ್. ಹೇಗೆ ಚಂದ ಕಾಣ್ತದ ನೋಡಿ, ಇದೀಗ ತಂದದ ಅವಳಿಗೆ. ಈಗ ತಕೊಂಡೆ ಇದೊಂದು ಪರ್ಚೇಸ್ ಮಾಡಿದ್ದೇವೆ ನೋಡಿ, ಇದು ನ್ಯೂ ಪ್ಯಾಟರ್ನ್. ಆಮೇಲೆ ನಾನು ಸ್ಯಾರಿ ಕೂಡ ತಕೊಂಡೆ. ಆ ಸ್ಯಾರಿ ಅಲ್ಲಿ ಒಂದು ಟೈಲರ್ ಅಲ್ಲಿ ಕೊಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಗೆಲ್ಲ ಕೊಟ್ಟಿದ್ದೇನೆ. ಹೇಗೋ ಸಿಗುವಾಗ 1 ವೀಕ್ ಆಗ್ತದೆ. ಆಮೇಲೆ ನೋಡಿ ಇದು ಇವರಿಗೆ, ಇದು ಕೂಡ ನೋಡಿ, ಇದೆಲ್ಲ ಹಸ್ಬೆಂಡ್ ಇದೆಲ್ಲ ಹಾಗೆ. ಇದಕ್ಕೆ ಎಷ್ಟು ಗೊತ್ತುಂಟ, 799. ಇದಕ್ಕೆ ಕೂಡ ಅಷ್ಟೇ ಸೇಮ್ ರೇಟ್. ಆಮೇಲೆ ಸಾಂಗಿಗೆ ರೆಸ್ಪಾಂಡೇ ಮಾಡ್ತಿಲ್ಲ. ಎಂತ ಅಲ್ಲ, ಸಾಂಗಿಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಎಂತ ನೀವು ಸಾಂಗ್ ಟ್ರೈ ಮಾಡ್ತೇನೆ, ನಾನು ಹೇಳಲ್ಲ. ಹೇಳು. ಕರಿಮನಿ ಮಾಲೀಕರ ಅದೇ ಟ್ರೆಂಡಿಂಗ್ ಅಲ್ಲ ಸಾಂಗ್. ಹಾಗೆ ಫ್ರೆಂಡ್ಸ್, ಈಗ ನಮ್ಮೊಂದು ರೀಲ್ ಆಯ್ತು. ನಾವೀಗ ಒಂದು ರೀಲ್ಸ್ ಮಾಡಿದ್ವಿ. ಆಗ ನಾವೊಂದು ರೀಲ್ಸ್ ಕೂಡ ಆಯ್ತು, ಅದನ್ನ ಈಗ ಅಪ್ಲೋಡ್ ಮಾಡ್ತಿದ್ದೇನೆ ವಿಡಿಯೋ. ಆಮೇಲೆ ಬೇರೇನಿಲ್ಲ ವಿಶೇಷ. ಮತ್ತೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೇಡ ಅಂತ. ಆಮೇಲೆ ಫ್ರೆಂಡ್ಸ್, ನಮ್ದು ಇವತ್ತಿನ ವಿಡಿಯೋ ಇದೆಲ್ಲ ಆಗಿತ್ತು. ಮತ್ತೆ ಮಕ್ಕಳು ಟೆಂಪಲ್ಗೆ ಕೂಡ ಹೋಗಿದ್ರು, ಆ ವಿಡಿಯೋ ಕೂಡ ಬರ್ತದೆ, ನೋಡಿ ಖುಷಿ ಪಡಿ. ಆಮೇಲೆ ಬೇರೆ ಏನು ವಿಶೇಷ ಇಲ್ಲ. ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಬರುವಾಗ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ಬಂದೆವು, ಹೊಟ್ಟೆ ತಂಪಾಯ್ತು. ರೆಸಿಪಿ ಕೂಡ ಹಾಗೆ, ನನಗೆ ರೆಸಿಪಿ ಆ ರೆಸಿಪಿ ಹಾಕಿ ಮೇಡಮ್, ಈ ರೆಸಿಪಿ ಹಾಗೆ ಒಳ್ಳೊಳ್ಳೆ ಕಮೆಂಟ್, ಮುದ್ದು ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು. ನನಗೆ ಕೂಡ ಸಂತೋಷವೇ. ನಿಮ್ಗೆ ಗೊತ್ತಿರೋದನ್ನು ನನ್ನ ಕಮೆಂಟ್ ಸೆಕ್ಷನ್ಗೆ ಹಾಕ್ಬೋದು. ಒಂದೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮ್ಗೆ. ಹಾಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಆಮೇಲೆ ಬೇರೆ ವಿಶೇಷ ಇಲ್ಲ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್, ಲವ್ ಯು ಆಲ್.